ನಮಸ್ಕಾರ ಸ್ನೇಹಿತರೆ. ಈ ಥರ 20 ಅಡಿ ಅಗಲವಾದಂಥ ರಸ್ತೆಗೆ 50 ಗುಂಟೆ ಜಮೀನು ಮಾರಾಟ ಬಂದಿದೆ. ಇಲ್ಲಿ ಕಾಣ್ತಾ ಇರೋದೇ ಜಮೀನು ನೋಡಿ. ಇದೇನು ಕಲ್ಕಂಬ ಹಾಕಿದ್ದಾರೆ, ಇದೇ ಜಾಗ. ಇದು ರೋಡ್ ಫ್ರಂಟೇಜು ನಿಮಗೆ ಒಂದು 120-130 ಅಡಿ ಅಗಲ ಬರ್ಬೋದು. ಟಾರ್ ರೋಡಿಂದ ಈ ಜಾಗ ಒಂದು 200 ಮೀಟ್ರ್ ದೂರದಲ್ಲಿದೆ. ಚೆನ್ನಾಗಿದೆ ಜಾಗ, ಸಮದಟ್ಟಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ರಸ್ತೆ ನೋಡಿ, ಈ ಥರ ಅಗಲವಾದಂಥ ರಸ್ತೆ ನೋಡಿ. ಟೆಂಪೋ ಹೋಗ್ತಾ ಇದೆ ನೋಡಿ ನೋಡಿ. ಇದೇ ಜಾಗ. ಜಮೀನು ಸುತ್ತ ಫೆನ್ಸಿಂಗ್ ಕೂಡ ಹಾಕಿದ್ದಾರೆ. ಫಲವತ್ತಾದಂಥ ಮಣ್ಣಿದೆ, ಸಮದಟ್ಟಾಗಿದೆ. ಕನಕಪುರ ಮಳವಳ್ಳಿ ಮುಖ್ಯ ರಸ್ತೆಯಿಂದ ಈ ಜಾಗಕ್ಕೆ 3 ಕಿಲೋಮೀಟ್ರ್ ಆಗ್ತದೆ. ಬಾಕ್ಸ್ ಇದ್ದಂಗೆ ಐತೆ ಜಾಗ. ಬಸ್ ರೋಡಿಂದ ಈ ಜಾಗಕ್ಕೆ ಒಂದು 200 ಮೀಟ್ರ್ ಆಗ್ತದೆ. ಬಸ್ ರೋಡಿಂದ 5 ಗುಂಟೆ ತಗೊಂಡ್ರೆ ಡೈರೆಕ್ಟು ಜಾಗಕ್ಕೆ ಕನೆಕ್ಷನ್ ಆಗ್ತದೆ ನೋಡಿ. ಇದು ಜನರಲ್ ಪ್ರಾಪರ್ಟಿ, ಮಳವಳ್ಳಿ ಮತ್ತು ಹಾಡ್ಲಿ ಹತ್ರ ಇರುವಂಥ ಜಾಗ. ಸ್ಕೆಚ್ ಪುಡಿಯಾಗಿ ಅದ್ಭುತವಾಗಿದೆ. ಸಿಂಗಲ್ RTC ಡೈರೆಕ್ಟ್ ರಿಜಿಸ್ಟ್ರಿಗಿದೆ. ಇದು 50 ಗುಂಟೆ ಏರಿಯಾ. ಫಾರ್ಮ್ ಮಾಡೋರಿಗೆ ಒಳ್ಳೆಯ ಜಾಗ. ನೀರಾವರಿ ಬೆಲ್ಟು, ಚಾನಲ್ ನೀರು ಕೂಡ ಆಗ್ತದೆ. ವರ್ಷದಲ್ಲಿ 6 ತಿಂಗಳು ಚಾನಲ್ ನೀರು ಆಗ್ತದೆ ನೋಡಿ. ಬೈಕ್ ಹೋಗ್ತಾ ಇದೆ ನೋಡಿ. ಕಡೆ ಬೈಕ್ ಹೋಗೋದೆ ಟಾರ್ ರೋಡು, ಬಸ್ ರೋಡು. ಬೆಂಗಳೂರು ಬನಶಂಕರಿಯಿಂದ ಜಾಗಕ್ಕೆ 82 ಕಿಲೋಮೀಟ್ರ್ ಆಗ್ತದೆ. ತುಂಬ ಚೆನ್ನಾಗಿರುವಂಥ ಜಾಗ ಮಾರಾಟ ಬಂದಿದೆ. ಡೈರೆಕ್ಟ್ ರಿಜಿಸ್ಟ್ರಿಗೆ ಇದು. ರೆಡಿ ಟು ರಿಜಿಸ್ಟ್ರಿಗೆ ಇರುವಂಥ ಪೇಪರ್ ಎಲ್ಲ ಡಾಕ್ಯುಮೆಂಟ್ಸು ರೆಡಿ ಇದೆ. ಇವರು ಒಂದು ಎಕರೆಗೆ 76 ಲಕ್ಷ ಕೇಳವ್ರೆ. ಕೂತ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ತೋಟ ಮಾಡೋಕ್ಕೆ ಅದ್ಭುತವಾದಂಥ ಜಾಗ ಇದು. 50 ಗುಂಟೆ. ಗ್ರಾಮದಿಂದ ಒಂದು 150-200 ಮೀಟ್ರ್ ದೂರದಲ್ಲಿದೆ. ರೋಡ್ಗಿದೆ, ಮಣ್ಣು ರೋಡು. ಬೇಕು ಅಂದರೆ 5 ಗುಂಟೆ ತೊಗೊಂಡ್ರೆ ಟಾರ್ ರೋಡಿಂದ ಬಸ್ ರೋಡಿಂದ ಆಗ್ತದೆ. ವಾಟರ್ ಬೆಲ್ಟ್ ಏರಿಯಾ, ನೀರಿದೆ, ತುಂಬ ಚೆನ್ನಾಗಿದೆ. ವಾಟರ್ ಚಾನಲ್ಲು ಇಲ್ಲೆಲ್ಲ ಸುತ್ತಮುತ್ತ ನೀರು ಪ್ರದೇಶ ಇದು. ಟಾರ್ ರೋಡಿಂದ ಈಸ್ಟ್ ಫೇಸಿಂಗ್ ಬರ್ತದೆ, ಮಣ್ಣು ರೋಡಿಂದ ವೆಸ್ಟ್ ಫೇಸಿಂಗ್ ಬರ್ತದೆ. ಇದೇ ಟಾರ್ ರೋಡು. ಈ ಟಾರ್ ರೋಡಿಂದ ಕೇವಲ ನೋಡಿ, ಇದೇ ಬಸ್ ರೋಡು, ಇದೇ ಬಸ್ ರೋಡು. ಇಲ್ಲಿ ಕಾಣೋದೇ ಜಮೀನು. ಅಲ್ಲಿ ನೋಡಿ ಫೆನ್ಸಿಂಗ್ ಕಾಣ್ತಾ ಇದೆ ನೋಡಿ, ಅದೇ ಜಮೀನು, ಅದೇ ಜಮೀನು. ಇಲ್ಲಿಂದ ಒಂದು 150 ಅಡಿ ದೂರ ಅಷ್ಟೇ, ಕೇವಲ ಇಲ್ಲಿಂದ 150 ಅಡಿ. ಈ ಬಸ್ ರೋಡಿಂದ ನೋಡಿ, ಈ ಬಸ್ ರೋಡಿಂದ ಕೇವಲ 150 ಅಡಿ. ಹೆಚ್ಚಿನ ಮಾಹಿತಿಗೆ SL ಪ್ರಾಪರ್ಟಿ ಸಂಪರ್ಕಿಸ್ಬೋದು. ನಮಸ್ಕಾರ.